ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ನಮಃ ಸೂರ್ಯಃ ಪಿತಾಮಹೋ ವ್ಯಾಸಃ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ ಮುರಿರಂಗಿರಾಃ ಲೋಮಶಃ ಪೌರುಷಶ್ಚೈವ ಚಮನೋ ಜಮನೋ ಭೃಗುಃ ಶೌನಕೋಷ್ಟಾದಶಶ್ಚೇತಿ ಜ್ಯೋತಿಷ್ಯಾಸ್ತ್ರ ಪ್ರವೃತ್ತಕಾಃ. ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನು ಉಂಟು ಮಾಡಲಿ. ನೋಡಿ, ವೃಷಭ ರಾಶಿಗೆ ಹೇಗಿದೆ ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯವನ್ನು ಗಮನಿಸೋಣ. ಇಷ್ಟು ದಿವಸ ನಿಮಗೆ ಗುರು ರಾಶಿಯಲ್ಲೇ ಇದ್ದ ಅಂತಹ ರಾಶಿಯಲ್ಲಿರುವಂತಹ ಗುರು ನಾಡಿದ್ದು 9ನೇ ತಾರೀಕಿಗೆ ನಿಮಗೆ ವಕ್ರವಾಗ್ತಾ ಇದ್ದಾನೆ. ಹಾಗಾಗಿ ವಕ್ರವಾದಂಥ ಫಲ ಏನು ಎಂಬುದನ್ನು ಗಮನಿಸೋಣ. ಅದರ ಜೊತೆಗೆ ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯವನ್ನು ಕೂಡ ನಾವು ಗಮನಿಸೋಣ. ನೋಡಿ, ಈ ಅಕ್ಟೋಬರ್ ತಿಂಗಳ 9ನೇ ತಾರೀಕಿಂದ ಜನವರಿ 2025ನೇ ಇಸ್ವಿ 4ನೇ ತಾರೀಕಿನವರೆಗೂ ಕೂಡ ಗುರು ವಕ್ರವಾಗೇ ಇರ್ತಾನೆ. ಹಾಗಾಗಿ ಈ ವಕ್ರವಾದಂಥ ಗುರು ಏನಾದರೂ ನೀವು ಬದಲಾವಣೆ ಮಾಡ್ತಾನಾ ಎಂಬುದನ್ನು ಕೂಡ ನಾವು ಗಮನಿಸೋಣ. ಅದರ ಜೊತೆಗೆ ನೋಡಿ, ಕೃತಿಕಾ ನಕ್ಷತ್ರ 2, 3, 4ನೇ ಪಾದ, ರೋಹಿಣಿ ನಕ್ಷತ್ರ 1, 2, 3, 4ನೇ ಪಾದ, ಮೃಗಶಿರ ನಕ್ಷತ್ರ 1, 2ನೇ ಪಾದ. ನೀವು ವಿಡಿಯೋ ಮುಗಿವರೆಗೂ ಕೂಡ ನೀವು ನೋಡ್ತಾ ಇರಿ. ನಕ್ಷತ್ರ ಪರಿಹಾರಗಳನ್ನು ಕೂಡ ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡೋಣ. ಗ್ರಹಸ್ಥಿತಿ ಹೇಗಿದೆಯಪ್ಪ? ಗ್ರಹಸ್ಥಿತಿ ಅಂತಂದರೆ ರಾಶಿಯಲ್ಲಿ ಇಷ್ಟು ದಿವಸ ಗುರು ಇದ್ದ, ಅವನು ವಕ್ರವಾಗಿ ಹಿಂದೆ ಹೋಗಿದ್ದಾನೆ. ಇನ್ನು ದ್ವಿತೀಯ ರಾಶಿಯಲ್ಲಿ ಕುಜ, ಇದು ಬಹಳ ಒಳ್ಳೆಯದಾದಂಥದ್ದು. ನೋಡಿ, ಇನ್ನು ಪಂಚಮ ರಾಶಿಯ ಕೇತು, ಷಷ್ಠ ರಾಶಿಯ ರವಿ ಬುಧರು, ಸಪ್ತಮ ರಾಶಿಯಲ್ಲಿ ಶುಕ್ರ ರಾಶಿ ನೋಡ್ತಾ ಇದ್ದಾನೆ. ರಾಶ್ಯಾಧಿಪತಿ ರಾಶಿಯನ್ನೇ ನೋಡ್ತಾ ಇದ್ದಾನೆ, ಅದು ಒಳ್ಳೆಯದು. ಇನ್ನು ಅಷ್ಟಮ ನವಮ ರಾಶಿಯಲ್ಲಿ ಯಾರಿಲ್ಲ, ಏಕಾದಶಿ ರಾಶಿಯಲ್ಲಿ ಶನಿ ಇದ್ದಾನೆ. ಹಾಗಾಗಿ ಇದೆಲ್ಲ ಒಂದು ನಿಮಗೆ ಗ್ರಹಸ್ಥಿತಿ. ನಾವು ಹೇಳುವಂಥದ್ದು ಇದು ಗೋಚಾರ ಫಲ. ನಿಮ್ಮ ಜಾತಕ ದಶಾಭುಕ್ತಿಗಳ ಮೇಲೆ ಸ್ವಲ್ಪ ವ್ಯತ್ಯಾಸಗಳು ಕೂಡ ಬರಬಹುದು. ಇದೇ ಸಂಪೂರ್ಣವಾದಂಥ ತೀರ್ಮಾನ ಅಂತಲ್ಲ. ಆದರೂ ಒಂದು ಜಾತಕದಲ್ಲಿ ದಶಾಭುಕ್ತಿಗಳೇ ತೀರ್ಮಾನ ಕೊಡುತ್ತದೆ. ಇದು ಗೋಚಾರದಲ್ಲಿ ನಾವು ಹಿಂದೆ ಹೇಳಿದಂಥ ಗ್ರಹಗಳನ್ನು ಇಟ್ಕೊಂಡು ನಾವು ಹೇಳುವಂಥ ಒಂದು ಪ್ರಯತ್ನ ನೋಡೋಣ. ಅಕ್ಟೋಬರ್ 2ನೇ ತಾರೀಕಿಗೆ ನೋಡಿ, ಮಹಾಲಯ ಅಮಾವಾಸ್ಯೆ. ಮಹಾಲಯ ಅಮಾವಾಸ್ಯೆ ನಿಮಗೆಲ್ಲರಿಗೂ ಕೂಡ ಗೊತ್ತಿರ್ತದೆ. ವಿಶೇಷವಾಗಿ ಪಿತೃಗಳನ್ನು ಪೂಜೆ ಮಾಡುವಂಥದ್ದು, ಆರಾಧನೆ ಮಾಡುವಂಥದ್ದು. ಅನಂತರದಲ್ಲಿ 3ನೇ ತಾರೀಕಿನ ನವರಾತ್ರಿ ಇದೆ. ನವರಾತ್ರಿ ಶರದ್ ಋತುವಿನ ನವರಾತ್ರಿ, ಅದಕ್ಕೆ ಶರನ್ನವರಾತ್ರಿ ಅಂತ ಹೇಳ್ತಾರೆ. ನವರಾತ್ರಿ ಬಗ್ಗೆನೂ ಕೂಡ ನಾವು ತಿಳ್ಕೊಳ್ಳೋಣ ಮುಂದಿನ ಅನೇಕ ವಿಡಿಯೋದಲ್ಲಿ. ಇನ್ನು 9ನೇ ತಾರೀಕಿಗೆ ಸರಸ್ವತಿ ಪೂಜೆ ಮಾಡುವಂಥದ್ದು. ಹಾಗೆ 11ನೇ ತಾರೀಕಿಗೆ ದುರ್ಗಾಷ್ಟಮಿ ಇದೆ. 10ನೇ ತಾರೀಕಿಗೆ ಕಾಳರಾತ್ರಿ ಪೂಜೆ ಮಾಡುವಂಥದ್ದು. ಹಾಗೆ 12ನೇ ತಾರೀಕಿಗೆ ವಿಜಯದಶಮಿ ಇದೆ. ಇನ್ನು 15ನೇ ತಾರೀಕಿಗೆ ಮಹಾಪ್ರದೋಷ. ಇನ್ನು 20ನೇ ತಾರೀಕಿಗೆ ಸಂಕಷ್ಟರ ಚತುರ್ಥಿ. ಹಾಗೆ 28ನೇ ತಾರೀಕಿಗೆ ಏಕಾದಶಿ ಇದೆ. 30ನೇ ತಾರೀಕಿಗೆ ನೀರು ತುಂಬುವಂಥ ಹಬ್ಬ. ಮುಂದೆ ನೋಡಿ, ದೀಪಾವಳಿ ಬಂತಲ್ವ, ಮುಂದಿನ ತಿಂಗಳಲ್ಲಿ ನೋಡ್ತಾ ನವಂಬರ್ ಬಂದೇ ಹೋಯಿತು. ಕಾಯ್ತಾ ಇದ್ದೇವೆ. ಆ ಟೈಮ್ ಎಷ್ಟು ಬೇಗನೆ ಪಾಸ್ ಆಗ್ತದೆ ನೋಡಿ. ಹಾಗೆ ಮುಂದೆ ಬರುವಂಥ ನವಂಬರ್ ತಿಂಗಳು ದೀಪಾವಳಿಯ ವಿಶೇಷ ಇದೆ. ಇದರಲ್ಲಿ ನಾವು ಏನು ತಿಳ್ಕೊಳ್ಳೋಣ ಅಂತಂದರೆ, ಅಕ್ಟೋಬರ್ ತಿಂಗಳಲ್ಲಿ ಏನೇನು ಲಾಭಾಂಶ ಸಿಗಬಹುದು ನಿಮಗೆ ಎಂಬುದನ್ನು ಗಮನಿಸೋಣ. ನೋಡಿ, 1ನೇದಾಗಿ ನಿಮಗೆ ಬಹಳ ಮುಖ್ಯವಾದಂಥದ್ದು, ಗುರು ಇಷ್ಟು ದಿವಸ ರಾಶಿಯಲ್ಲಿದ್ದ, ನಿಮ್ಮನ್ನು ಕೈ ಹಿಡಿದು ನಡೆಸ್ಕೊಂಡು ಹೋಗ್ತಾ ಇದ್ದ. ಹೀಗೇನಂತಂದರೆ, ಕೈ ಹಿಡ್ಕೊಂಡು ನಡೆಸ್ಕೊಂಡು ಹೋಗ್ತಾ ಇರುವಂಥವ್ರು ಹಿಂದೆ ನೋಡ್ತಾ ಇದ್ದಾನೆ. ಹಾಗಾಗಿ ನೀವೇನಂತಂದರೆ ಬಹಳ ಯೋಚನೆ ಮಾಡಿ ಮುಂದೆ ನಡಿಬೇಕು. ಬಹಳ ಯೋಚನೆ ಮಾಡಿ ಕೆಲಸ ಕೈ ಹಾಕಬೇಕು. ಮತ್ತು ಎಲ್ಲ ಥರದಲ್ಲೂ ಇದು ಹಾಗೆ ಬಿಡುತ್ತದೆ ಹೇಳುವಂಥ ತೀರ್ಮಾನ ನೀವು ಮಾಡಬಾರದು. ಯಾಕಂದರೆ ಪ್ರಾಕ್ಟಿಕಲ್ಲಾಗಿ ಇದು ಆಗದೇ ಇದ್ದರೆ ನಾನೇನು ಮಾಡಬೇಕು? ಉದಾಹರಣೆಗೆ ನೋಡಿ, ಕೆಲವೊಂದು ಸಲ ಅನೇಕ ಬಿಸ್ನೆಸ್ಸು, GSTನೋ ಬೇರೆ ಬೇರೆ ಬಿಸ್ನೆಸ್ಸಿಗೆಲ್ಲ ಅಪ್ಲಿಕೇಶನ್ ಹಾಕ್ತಾರೆ. ಈಗೆಲ್ಲ ಆನ್ಲೈನ್ ಆಗಿದೆ. ಆದರೆ ಸಂತೋಷ ಆಗಿಲ್ಲ ಅಂದರೆ ಏನು ಮಾಡಬೇಕು ಹೇಳೋದನ್ನು ಕೂಡ ಯೋಚನೆ ಮಾಡಬೇಕು ಅಲ್ವಾ? ಹಾಗಾಗಿ ನಾವು ಸಣ್ಣ ಉದಾಹರಣೆ ಹೇಳಿದೆ ಅಷ್ಟೇ. ಪ್ರತಿಯೊಂದನ್ನು ಕೂಡ ಬಿಸ್ನೆಸ್ ಮಾಡುವಾಗ ಅಥವಾ ವ್ಯವಹಾರ ಮಾಡುವಾಗ ನನಗೆ ಆದರೆ ಸಂತೋಷ ಆಗಿಲ್ಲ ಅಂದರೆ ಏನು ಮಾಡಬೇಕು? ಇಲ್ಲ ಒಂದು ಕಡೆಗೆ ರೆಂಟಿಗೆ ಬಾಡಿಗೆ ನಾನು ಜಾಗ ತೆಗೆದುಕೊಂಡಿದ್ದೇನೆ, ಬಿಸ್ನೆಸ್ ನಡೆದಿಲ್ಲ ಅಂತಂದರೆ ಏನು ಮಾಡಬೇಕು? ಇದನ್ನೆಲ್ಲ ಯೋಚನೆ ಮಾಡ್ಕೊಳ್ಬೇಕು ನೀವು. ಹಾಗಾಗಿ ಈ ತಿಂಗಳಲ್ಲಿ ಏನಂತಂದರೆ, ಒಂದು 20% ಭಾಗ ಏನಿದೆಯಲ್ವಾ, ಅದು ಯೋಚನೆಗೆ ಕೊಡುವಂಥ ಪ್ರಯತ್ನವನ್ನು ಮಾಡಿ. ಮತ್ತು ಅನೇಕ ಕೆಲಸ ಕಾರ್ಯಗಳನ್ನು 9ನೇ ತಾರೀಕಿಗೆ ಮುಂಚೆನೇ ಮುಗಿಸುವಂಥ ಪ್ರಯತ್ನವನ್ನು ಕೂಡ ಮಾಡಿ. ಯಾಕಂದರೆ ನೋಡಿ, 3ನೇ ತಾರೀಕಿನ ನವರಾತ್ರಿ ಬರುತ್ತೆ. 9ನೇ ತಾರೀಕಿನವರೆಗೂ ಕೂಡ ನವರಾತ್ರಿಯ ಒಂದು ಶುಭವಾದಂಥ ದಿವಸವೇ. ಯಾಕಂದರೆ ನಮಗೆ 12ನೇ ತಾರೀಕಿಗೆ ನಮಗೆ ವಿಜಯದಶಮಿ ಅಂತ ಅನಿಸಿದ್ರೂ ಕೂಡ ನಿಮಗೆ 2, 3, 4, 5 ವಾರೆಲ್ಲ ನೀವು ಏನಾದರೂ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳಿ. ಯಾಕಂದರೆ 9ನೇ ತಾರೀಕಿನ ಮೇಲೆ ಗುರು ವಕ್ರವಾಗ್ತಾನೆ. ಹಾಗಾಗಿ ಕೆಲವೊಂದು ಸಲ ಮುಂದೆ ಹೋದಂಥದ್ದು ಯಾರೋ ಒಬ್ಬರು ಟೇಬಲಿಗೆ ಸಹಿ ಹಾಕಬೇಕು, ಸಹಿ ಆಗದೇ ಇದ್ದು ಬಿಡ್ಬೋದು. ಅವರಿಗೆ ಏನಾಷ್ಟು ಟ್ರಾನ್ಸ್ಫರ್ ಆಗೋದು, ಅಥವಾ ಏನೋ ಗೌರ್ಮೆಂಟ್ ರಜೆ ಬರ್ಬೋದು, ಹೀಗೆಲ್ಲ ಆಗಿಬಿಡುತ್ತೆ. ಹಾಗಾಗಿ ನಿಮಗೆ ಕಿವಿ ಮಾತೇನಪ್ಪ ಅಂತಂದರೆ, ಸ್ವಲ್ಪ ಜೀವನದಲ್ಲಿ ಆದಷ್ಟು ಬೇಗನೆ ಯೋಚನೆ ಮಾಡಿಕೊಂಡು ಕೆಲಸಗಳನ್ನು ಮುಂದೆ ಹೋಗಿ ಅಂತೇಳಿ ಹೇಳ್ತೇನೆ. ನೋಡೋಣ ಏನೇನು ಶುಭವಾಗ್ತದೆ ಎಂಬುದನ್ನು ನೋಡೋಣ. 1ನೇದಾಗಿ ಧನಸ್ಥಾನದ ನಿಮಗೆ ಕುಜ. ಈ ಕುಜನ ಒಳ್ಳೆಯದೇ ಮಾಡ್ತಾನೆ. ಭೂಮಿ ವ್ಯಾಪಾರ ವ್ಯವಹಾರದಲ್ಲಿ ಏನಾದರೂ ನಿಮ್ಮ ಬದಲಾವಣೆ ಮಾಡುವಂಥದ್ದು, ರಿಯಲ್ ಎಸ್ಟೇಟ್ ಉದ್ಯಮಿಗಳಿದ್ದರೆ ಏನಾದರೂ ಹೆಚ್ಚಿನದಾದಂಥ ಲಾಭಾಂಶಗಳು ಬರುವಂಥ ಅವಕಾಶಗಳನ್ನು ಕೂಡ ನಿಮಗೆ ಕುಜ ಕೊಡ್ತಾನೆ. ಮತ್ತು ಧೈರ್ಯ ಅಂತಂದರೆ ನಿಮಗೆ ಅದಕ್ಕೆ ಹೇಳಿದೆ ಫಸ್ಟೇ, ನಿಮಗೆ ಆಗತ್ತೋ ಇಲ್ಲೋ ಅಂತ ಯೋಚನೆ ಮಾಡಿಕೊಡಿ ಅಂತ. ಧೈರ್ಯದಿಂದ ಮುನ್ನುಗ್ಗಿ ಬಿಡ್ತೀರಿ.
ಮುನ್ನುಗ್ಗುವಂತಹ ಧೈರ್ಯ ಕುಜ ಕೊಡ್ತಾನೆ, ಆದರೆ ಮುನ್ನುಗ್ಗಿದ ಮೇಲೆ ಹೇಗೆ ಹೇಳೋದನ್ನು ಕೂಡ ನೀವು ಯೋಚನೆ ಮಾಡಿಕೊಳ್ಬೇಕು ಬಹಳ ಮುಖ್ಯವಾಗಿ. ಹಾಗೆ ಅನಂತರದಲ್ಲಿ ನೋಡಿ, ತಂದೆ ತಾಯಿಯವರ ಆಶೀರ್ವಾದ, ಸ್ವಲ್ಪ ಪ್ರಯಾಣ ಆಗುವಂಥದ್ದು, ಮತ್ತು ಯಾರೋ ಒಬ್ಬರು ಕಷ್ಟದಲ್ಲಿದ್ದರೆ ಅವರು ಸಹಾಯ ಮಾಡುವಂತಹ ಮನಸ್ಥಿತಿಯು ಕೂಡ ನಿಮಗೆ ಇದೆ. ಯಾಕಂದರೆ ನೀವು ಸದಾಕಾಲ ಸಹಾಯ ಮಾಡ್ತೀರಿ, ಒಳ್ಳೆಯದನ್ನು ಬಯಸ್ತೀರಿ. ಸುಮ್ಮನೆ ಒಬ್ಬನೇ ಬಂದದ್ದೆಲ್ಲ ಜೋಬಿ ಹಾಕೊಂಡು ಕೂತ್ಕೊಳ್ಳುವಂತಹ ಮನುಷ್ಯರಲ್ಲ ನೀವು. ಹಾಗಾಗಿ ಸಹಾಯವನ್ನು ಮಾಡಿ, ಆದರೆ ಹಾಸಿಗೆ ಇದ್ದಷ್ಟೇ ಕಾಲು ಚಾಚಿ ಎಷ್ಟೆಷ್ಟೋ ಏನೇನೋ ನೀವು ಮಾಡಿಕೊಂಡು ತುಂಬ ಒತ್ತಡಗಳನ್ನು ಕೂಡ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಇನ್ನು ನೋಡಿ, ಷಷ್ಠರಾಶಿಯ ಕೇತು, ಸಪ್ತಮದ ನಿಮ್ಮ ರವಿ ಶುಕ್ರರು ಕೂಡ ಸಪ್ತಮದಲ್ಲಿದ್ದಾರೆ. ಹಾಗಾಗಿ ರವಿ ಶುಕ್ರರಿಂದ ನಾವು ಚಿಂತನೆ ಮಾಡುವಂಥದ್ದು ಏನಂದರೆ, ಅಲ್ಪ ಸ್ವಲ್ಪ ಯೋಚನಾಶಕ್ತಿ ನಿಮಗೆ ಇದೆ. ಆ ಯೋಚನಾಶಕ್ತಿಗಳು ಕೆಲವೊಂದು ಸಲ ಕೆಲಸ ಮಾಡ್ತದೆ, ಕೆಲವೊಂದು ಸಲ ಕೆಲಸ ಮಾಡೋದಿಲ್ಲ ಅಲ್ವಾ. ಯಾಕಂದರೆ ಮೈಕ್ ಹಾಕ್ಕೊಂಡಿರ್ತೇವೆ, ಮೈಕ್ ಕೆಲವೊಂದು ಸಲ ವರ್ಕ್ ಆಗುತ್ತೆ, ಕೆಲವೊಂದು ಸಲ ವರ್ಕ್ ಆಗೋದಿಲ್ಲ. ಹಾಗಾಗಿ ನೀವು ವರ್ಕ್ ಆಗ್ತದೆಯೋ ಇಲ್ಲೋ ಅಂಥೇಳಿ ಯೋಚನೆ ಮಾಡಬೇಕು. ಮೊಬೈಲ್ ಚಾರ್ಜಿಗೆ ಹಾಕ್ತೀರಿ, ಆದರೆ ಸ್ವಿಚ್ಚನ್ನು ಕೂಡ ಆನ್ ಮಾಡಿದ್ದು ಮರೆಯಬಾರ್ದು. ಅಂದರೆ ಆ ಥರ ಮರೆತರೆ ಏನಾಗುತ್ತೆ, ಆ ಕೆಲಸ ಒಂಥರ ಅರ್ಧಂಬರ್ಧ ನಿಂತು ಹೋಗ್ತದೆ. ಹಾಗಾಗಿ ನೀವು ಈ ತಿಂಗಳಲ್ಲಿ ಕರೆಂಟ್ ಇದ್ದಾಗ ಕಾಣಿಸ್ತಾ ಇದೆ, ಸ್ವಿಚ್ ಹಾಕಿದ್ದೀರಿ, ಕಣ್ಣಿಗೆ ಕಾಣ್ತಾ ಇಲ್ಲ, ಆದರೆ ಅದು ಚಾರ್ಜ್ ಆಗುತ್ತೋ ಇಲ್ಲೋ ಅಂತೇಳಿ ಚೆಕ್ ಮಾಡ್ಕೊಳ್ಳುವಂಥದ್ದು ಒಳ್ಳೆಯದು ಅಂತೇಳಿ ಹೇಳ್ತೇನೆ. ಇಲ್ಲಾಂತಂದರೆ ಚಾರ್ಜ್ ಆಗದೇ ಇರುವಂಥ ಸಾಧ್ಯತೆಗಳಿದೆ. ಅರ್ಥಾತ್ ನಿಮಗೆ ಆ ಫಲ ಹೇಳುವಂಥ ಸಿಗದೇ ಇರುವಂಥ ಚಾನ್ಸಸ್ಸು ಕೂಡ ಈ ತಿಂಗಳಲ್ಲಿದ್ದಾವೆ. ಇನ್ನು ನೋಡಿ, ಧಾರ್ಮಿಕ ಕೆಲಸದಲ್ಲಿ ಮುನ್ನುಗ್ಗುವಂತಹ ಪ್ರಯತ್ನ ಮಾಡುವಂಥದ್ದು, ಮತ್ತು ಇತರರಿಗೆ ಸಹಾಯ ಮಾಡುವಂಥದ್ದು, ಜನರಿದ್ದಲ್ಲಿ ಹೋಗಿ ಮಾತಾಡುವಂಥದ್ದು, ಅವರಿಗೆ ಅರ್ಥ ಆಗುವಂಗೆ ಪ್ರಯತ್ನ ಮಾಡುವಂಥದ್ದಾಗುತ್ತೆ. ಮಾರ್ಕೆಟಿಂಗ್ ಮಾಡೋವರಿಗೆ ಈ ತಿಂಗಳು ಬಹಳ ಚೆನ್ನಾಗಿದೆ ಅಂತೇಳಿ ಹೇಳ್ತೇನೆ. ಅಂದರೆ ಯಾವುದೋ ಒಂದು ವ್ಯಾಪಾರ ವ್ಯವಹಾರ ಮಾಡುವಂಥದ್ದು, ಮಾರ್ಕೆಟಿಂಗ್ ಮಾಡುವಂಥದ್ದು, ಜನರ ಜೊತೆಗೆ ಬೆರೆಯುವಂಥದ್ದು, ಇದೆಲ್ಲ ಬಹಳ ಪ್ರಶಸ್ತವಾಗಿದೆ, ಚೆನ್ನಾಗಿದೆ. ಆದರೆ ವೈಯಕ್ತಿಕವಾದಂಥ ಶರೀರದ ಆರೋಗ್ಯ ಆವಾಗ ಕೆಡ್ತಾ ಇರ್ತದೆ. ಹಾಗಾಗಿ ನೋಡಿ, ಗುರು ವ್ಯಯದಲ್ಲಿದ್ದಾನೆ, ಹಾಗಾಗಿ ಸ್ವಲ್ಪ ಜೀರ್ಣಕ್ರಿಯೆಯಲ್ಲಿ ತೊಂದರೆ ಆಗುವಂಥದ್ದು, ಇದ್ದಕ್ಕಿದ್ದಾಗ ಏನೋ ಮನಸ್ಸಿಗೆ ಚಿಂತೆ ಮಾಡಿಕೊಂಡು ರಾತ್ರಿ ನಿದ್ರೆ ಇಲ್ಲದೆ ಇದ್ದಾಗ ಮಾಡ್ಕೊಳ್ಳುವಂಥದ್ದು, ಹೀಗೆಲ್ಲ ಆಗುತ್ತದೆ ನಿಮಗೆ. ಜೊತೆಯಲ್ಲಿ ಸ್ವಲ್ಪ ಮಾತಿನ ವಿಷಯದಲ್ಲಿ ಸ್ವಲ್ಪ ಜಾಗೃತಿ ವಹಿಸ್ಕೊಳ್ಳಿ. ಯಾಕಂದರೆ ನೀವು ಹೇಳುವಂಥದ್ದು ಕೆಲವೊಂದು ಸಲ ಸ್ಟ್ರಾಂಗ್ ಆದಂಥ ಮಾತು ಕೂಡ ಆಗಬಹುದು, ಅದರಿಂದ ಇತರರಿಗೆ ಬೇಜಾರಾಗಬಹುದು. ಯಾಕಂದರೆ ನಾವು ಹೇಳುವಂಥ ಕರ್ತವ್ಯ ನಬ್ರೂಜ ಸತ್ಯಮ ಪ್ರಿಯಂ ಎಂಬುದಾಗಿ ಒಂದು ಸುಭಾಷಿತಕಾರ ಹೇಳ್ತಾರೆ. ಅರ್ಥ ಏನು, ಯಾವುದು ಎಷ್ಟೊತ್ತು ಹೇಗೆ ಹೇಳಬೇಕು ಅದನ್ನು ಹೇಳುವಂಥ ಪ್ರಯತ್ನ ಮಾಡಬೇಕು, ಮಾತಿನಲ್ಲಿ ಸ್ವಲ್ಪ ಜಾಗ್ರತೆ. ಹಾಗಂತೇಳಿ ಹಣಕಾಸು ಬರ್ತದೆ, ಬರುವುದಿಲ್ಲ ಅಂತೇನೋ ತೋರಿಸೋದಿಲ್ಲ ಹಣಕಾಸು ಈ ತಿಂಗಳಲ್ಲಿ, ಆದರೂ ಸ್ವಲ್ಪ ಕಟ್ಟಾಗುವಂಥ ಚಾನ್ಸಸ್ ಇದೆ. ಒಟ್ಟಿನಲ್ಲಿ ಪ್ರಯಾಣ ಯೋಗವನ್ನು ಕೂಡ ಕಾಣ್ತೀರಿ. ಕುಟುಂಬದ ಜೊತೆಗೆ ಬೆರೆಯುವಂತಹದ್ದು ಜಾಸ್ತಿ ಆಗುತ್ತೆ. ನೋಡಿ, ಬಹಳ ಮುಖ್ಯವಾಗಿ ಕುಟುಂಬದ ಜೊತೆಗೆ ಬೆರೆಯುವಂಥದ್ದು, ಓಡಾಡುವಂಥದ್ದು ಜಾಸ್ತಿ ಆಗುತ್ತೆ. ಗುರುವಿನ ಬಲ ಇಲ್ಲದೇ ಇದ್ದರೂ ಶುಕ್ರನ ಬಲ ಇದೆ. ಹಾಗಾಗಿ ವಿವಾಹಕ್ಕೆ ಪ್ರಯತ್ನ ಮಾಡ್ತಾ ಇದ್ದವರು ನಿಲ್ಲಿಸಬೇಡಿ. ಆ ವಿವಾಹದ ಪ್ರಯತ್ನ, ವಿವಾಹ ಸಂಬಂಧವಾದ ಮುಂದೆ ಹೋಗಿ ಅದು ನಿಮಗೆ ಒಳ್ಳೆ ರೀತಿಯಾದಂಥ ಫಲ ಕೊಡುವಂಥ ಚಾನ್ಸಸ್ ಇದೆ. ವಿವಾಹದಲ್ಲಿ ಅನುಕೂಲ ಅಂತೇಳಿ ಹೇಳಬಹುದು. ಮತ್ತು ಸಹೋದರರಿಂದ ಅನುಕೂಲ, ಯಾರು ನಿಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಯಾರಿದ್ದಾರೋ ಅಂಥವರು ಸಪೋರ್ಟ್ ಮಾಡ್ತಾರೆ. ಚಿಂತೆ ಮಾಡಬೇಡಿ, ಈ ತಿಂಗಳಲ್ಲಿ ನೀವು ಮಾಡುವಂಥ ಕೆಲಸಕ್ಕೆ ಮುನ್ನುಗ್ಗಿ ಅವರನ್ನು ಸಪೋರ್ಟ್ ಮಾಡ್ತಾರೆ, ನಿಮ್ಮನ್ನು ಎತ್ತಿ ಹಿಡಿಯುವಂತಹ ಪ್ರಯತ್ನವನ್ನು ಕೂಡ ಮಾಡ್ತಾರೆ. ಮತ್ತು ಬಹಳ ಮುಖ್ಯವಾಗಿ ಈ ತಿಂಗಳಲ್ಲಿ ನಿಮಗೆ ಯಾರು ಅನ್ನ ಆಹಾರ ಜೀವನಕ್ಕೆ ಹೆಲ್ಪ್ ಮಾಡಿದ್ದಾರೆ ಅಂತವರನ್ನು ಮರಿಬೇಡಿ. ಈ ತಿಂಗಳಲ್ಲಿ ಒಂದು ಕೃತಜ್ಞತಾ ಭಾವನೆಯನ್ನು ಕೂಡ ಮಾಡಿಕೊಳ್ಳಿ. ಯಾಕಂದರೆ ಒಂದು ಮನುಷ್ಯ ಮುಂದೆ ಬರಬೇಕು ಅಂತಂದರೆ ನೂರಾರು ಕೈಗಳು ಹಿಂದೆ ಕೆಲಸ ಮಾಡ್ತಾ ಇರಬೇಕಲ್ವ. ಈಗ ನಮ್ಮ ಯೂಟ್ಯೂಬ್ ಚಾನಲ್ ಇಷ್ಟು 1 ಲಕ್ಷ ಸಬ್ಸ್ಕ್ರೈಬರ್ ಆಗಿದೆ ಅಂದರೆ ನಿಮಗೆ ಕೃತಜ್ಞತೆ ಇರಬೇಕು ನನಗೆ. ಯಾಕಂದರೆ ನೂರಾರು ಜನ ನೋಡ್ತಾ ಇದ್ದೀರಿ, ಲಕ್ಷಾಂತರ ಕೋಟ್ಯಾಂತರ ವ್ಯೂಸ್ ಆಗಿದೆ ಅಲ್ವ. ಹಾಗೆ ನಿಮ್ಮ ಜೀವನದಲ್ಲಿ ಯಾವ್ಯಾವ ವ್ಯಕ್ತಿಗಳು ನಿಮಗೆ ಪ್ರತ್ಯಕ್ಷ ಪರೋಕ್ಷ ಹೆಲ್ಪ್ ಮಾಡಿದ್ದಾರೆ ಅಂತವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇರಿ. ಅದು ಎಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ಭಗವಂತನಿಗೆ ನೀವು ಶರಣಾಗತಿಯಾಗಿ ಭಗವಂತನ ದಿವಸವೂ ಕೂಡ ಧನ್ಯವಾದ ಹೇಳಿ. ಇಷ್ಟೆಲ್ಲ ಭಗವಂತ ನಮಗೆ ನೀಡಿದ್ದಾನೆ ಅಲ್ವಾ. ಇನ್ನು ಬಹಳ ಮುಖ್ಯವಾಗಿ ಮನೆ ಬದಲಾವಣೆ ಮಾಡಬೇಕು ಹೇಳುವಂಥವ್ರು ಈ ತಿಂಗಳು ಬೇಡ ಅಂತೇಳಿ ಹೇಳ್ತೇನೆ. ಯಾಕಂದರೆ ಬಾಡಿಗೆ ಮನೆ ಇರಬಹುದು, ಅಥವಾ ಯಾವುದೋ ಒಂದು ಅಗ್ರಿಮೆಂಟ್ ಹಾಕ್ಕೊಳ್ಬೇಕು ಅಂತಂದರೆ 9ನೇ ತಾರೀಕಿನ ಒಳಗಡೆ ಹಾಕ್ಕೊಳ್ಳಿ, ಅನಂತರದಲ್ಲಿ ಬೇಡ ಅಂತ ಹೇಳ್ತೇನೆ. ಮತ್ತು ಪುಣ್ಯತಮವಾದಂಥ ಕೆಲಸ ಮಾಡಬೇಕು ಅನ್ನುವಂಥ ಮನಸ್ಸು ಬರುತ್ತೆ ನಿಮಗೆ, ಅದನ್ನು ಈ ಕ್ಷಣವೇ ಮಾಡಿಬಿಡಿ ಈ ತಿಂಗಳಲ್ಲಿ. ಇಲ್ಲಾಂತ ಅದನ್ನು ನಾಳೆಗೆ ಮನಸ್ಸು ಚೇಂಜ್ ಆಗಿಡಬಹುದು, ಅಥವಾ ಹಣ ನಮಗೆ ಇರದೇ ಇರಬಹುದು, ಅಥವಾ ಎಲ್ಲೋ ಒಂದು ಕಡೆ ದೇವಸ್ಥಾನಕ್ಕೆ ಹೋಗಬೇಕು ಅಂತಂದು ಹೊರಟು ಬಿಡುವಂಥದ್ದು ಒಳ್ಳೆಯದು. ನಾಳೆ ಹೋಗೋಣ ನಾಡಿದ್ದು ಹೋಗೋಣ ಅಂತಂದ್ರೆ ವಾತಾವರಣ ವ್ಯತ್ಯಾಸ ಆಗುವಂಥ ಸಾಧ್ಯತೆಗಳಿದೆ, ಅಥವಾ ನಿಮ್ಮ ಮನಸ್ಸು ಚೇಂಜ್ ಆಗುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ಇನ್ನು ನೋಡಿ, ಯಾರಿಗೆ ಈ ತಿಂಗಳಲ್ಲಿ ಬಹಳ ಮುಖ್ಯವಾಗಿ ನೋಡಿ ಶುಕ್ರ ಮತ್ತು ಈ ರವಿ ಅನುಗ್ರಹದಿಂದ ಸಂತಾನ ಇಲ್ಲದೇ ಇದ್ದಂಥವರಿಗೆ ಸಂತಾನ ಹೇಳುವಂಥದ್ದು ಆಗುವಂಥ ಸಾಧ್ಯತೆಗಳಿದೆ. ಗರ್ಭೋತ್ಪತ್ತಿ ಆಗುತ್ತೆ. ಯಾಕಂದರೆ ಬಹಳ ಜನಕ್ಕೆ ವೃಷಭ ರಾಶಿಯವರು ನೋಡಿದ್ದೇನೆ, ಗರ್ಭೋತ್ಪತ್ತಿ ಆಗುತ್ತೆ, 2 ತಿಂಗಳಿಂದ ಗರ್ಭಪಾತ ಆಗಿ ಹೋಗ್ತದೆ. ಹಾಗಾಗಿ ಗರ್ಭೋತ್ಪತ್ತಿ ಆಗುವಂಥ ಶುಭವಾದಂಥ ತಿಂಗಳು ಅಂತೇಳಿ ಹೇಳ್ತೇನೆ. ಇನ್ನು ಅನಿರೀಕ್ಷಿತವಾದಂತಹ ಯಾವುದೋ ಒಂದು ವ್ಯಕ್ತಿ ಈ ತಿಂಗಳಲ್ಲಿ ನಿಮಗೆ ವೃಷಭ ರಾಶಿಯವರು ಸಿಗ್ತಾನೆ. ಯಾವ ವ್ಯಕ್ತಿಗಳು ನಮಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ, ಆದರೆ ಅವನು ಪರಿಚಯ ಆಗುತ್ತೆ, ಅವನಿಂದ ಒಳ್ಳೆಯದಾಗತ್ತೆ. ಇದನ್ನು ನೀವು ಗಮನಿಸಿ ಭಾಳ ಸೂಕ್ಷ್ಮವಾಗಿ ಕೆಲಸ ಕಾರ್ಯಗಳನ್ನು ಮಾಡುವಂಥ ಪ್ರಯತ್ನವನ್ನು ಮಾಡಿ. ಮತ್ತು
ಪತ್ರಿಕೋದ್ಯಮದಿರಬಹುದು, ಅಥವಾ ಯೂಟ್ಯೂಬ್ ಚಾನಲ್ ಮಾಡ್ತಾ ಇರುವಂಥದ್ದಿರಬಹುದು, ಅಥವಾ ಅನೇಕ ರೀತಿಯಾದಂತಹ ಕೋರ್ಟು ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇರುವಂಥದ್ದಿರಬಹುದು. ಇಂಥವರಿಗೆಲ್ಲ ಹೆಚ್ಚಿನದಾದಂತಹ ಶ್ರೇಯಸ್ಸನ್ನು ಭಗವಂತ ನೀಡ್ತಾನೆ. ಅದ್ರ ಜೊತೆಗೆ ಎಲ್ಲೋ ಒಂದು ಕಡೆ ಒದ್ದಾಟ, ಎಲ್ಲೋ ಒಂದು ಕಡೆ ಚಿಂತೆ, ಟೆನ್ಷನ್, ಯೋಚನೆ ಮಾಡ್ತಾ ಇರ್ತೀರಿ. ಆದರೆ ಅದೆಲ್ಲವೂ ಕೂಡ ಬೆಳಗ್ಗೆ ಟೆನ್ಷನ್ ಇರ್ತದೆ, ಸಂಜೆ ಆಗ್ತಾ ಹೋದಂತೆ ಮನಸ್ಸಿಗೆ ಸಮಾಧಾನ ಬರುತ್ತೆ. ಅಂದರೆ ಕೆಲಸ ಆಗ್ತದೆ ಅಂಥೇಳಿ ಹೇಳ್ತೇನೆ. ಇನ್ನು ಭಾಗ್ಯಾಧಿಪತಿಯಾದಂತಹ ಗುರು ಕೂಡ 12ನೇ ರಾಶಿಯಲ್ಲಿದ್ದು ನಿಮಗೆ ಕುಜನ ದೃಷ್ಟಿಯಾಗಿದೆ. ಹಾಗಾಗಿ ಏನು ಭಾಗ್ಯ ಬರುತ್ತದೆ. ಆ ಭಾಗ್ಯ ಬಂದರೆ ಅದು ಹೇಳ್ತಾರೆ, ಊಟಕ್ಕೆ ಹೋಗೋರು ಹೊಟ್ಟೆ ಬಿಟ್ಕೊಂಡು ಹೋದಂಗೆ ಆಯಿತು ಅಂತ. ಹಾಗಾಗಿ ಸ್ವಲ್ಪ ಮುಂಚಿತವಾಗಿ ಎಲ್ಲ ತಯಾರಿ ಮಾಡ್ಕೊಳ್ಳಿ. ಮುಂಚಿತವಾಗಿ ಪ್ಲ್ಯಾನ್ ಮಾಡಲಿಕ್ಕೆ ಮರೀಲಿಕ್ಕೆ ಹೋಗಬೇಡಿ. ಇತರರಿಗೆ ನಿಮ್ಮ ಕೈಲಾದೊಂದು ಸಹಾಯ ಮಾಡ್ತಾ ಇದ್ದೀರಿ, ಅದನ್ನು ಬಿಡಬೇಡಿ. ಎಷ್ಟೋ ಸಲ ನಾವು ಸಹಾಯ ಮಾಡ್ತೇವೆ, ನಮಗೆ ಯಾರೂ ಸಹಾಯ ಇಲ್ಲ ಅಂತೇಳಿ ಯೋಚನೆ ಮಾಡಬೇಡಿ. ಆ ಭಗವಂತ ನಮಗೆ ಸಹಾಯ ಮಾಡಿಯೇ ಮಾಡ್ತಾನೆ, ಅವನು ಅನುಗ್ರಹ ಮಾಡಿಯೇ ಮಾಡ್ತಾನೆ. ಇನ್ನು ಹಣಕಾಸು ವ್ಯಾಪಾರ ವಹಿವಾಟು ಕೂಡ ನಡೀತದೆ. ಮತ್ತು ಸ್ವಲ್ಪ ಋಣಬಾಧ ಸ್ವಲ್ಪ ಪರಿಹಾರ ಆಗುವಂಥ ತಿಂಗಳು ಅಂತ ಹೇಳ್ಬೋದು. ಯಾಕಂದರೆ ಕುಜನು ಧನಸ್ಥಾನಕ್ಕೆ ಬಂದಿದ್ದಾನೆ. ಋಣಭಾರ, ಯಾರೊಬ್ಬರಿಗೆ ನಾನು ಸಾಲ ಕೊಡಬೇಕಿತ್ತಪ್ಪ, ಏನು ಮಾಡೋದು ಅಂತೆಲ್ಲ ಮನಸ್ಸಿಗೆ ಬರ್ತಾ ಇದ್ದರೆ ಏನೋ ಅಲ್ಪ ಸ್ವಲ್ಪ ಕೊಡುವಂಥ ಪ್ರಯತ್ನಗಳು ಕೂಡ ಆಗುತ್ತೆ. ಅಂತಿಮವಾದಂತಹ ಮನಸ್ಥಿತಿ ಏನಪ್ಪ ನೀವು ತಿಳ್ಕೊಳ್ಬೇಕು ಅಂತಂದರೆ, ಸ್ವಲ್ಪ ಯೋಚನೆ ಮಾಡಿ ಈ ತಿಂಗಳಲ್ಲಿ ಕಾಲಿಡಬೇಕು ಮುಂದೆ. ಆ ಯೋಚನೆ ಮಾಡಿದರೆ ನಿಮಗೆಲ್ಲ ಬಲಗಳು ಬರ್ತಾ ಹೋಗ್ತದೆ. ಮನಸ್ಸಿಗೆ ಎಲ್ಲೆಲ್ಲಿ ಖಿನ್ನತೆ, ಎಲ್ಲೆಲ್ಲಿ ಚಿಂತೆ, ಟೆನ್ಷನ್ಗಳು ಬರುತ್ತೋ ಅದೆಲ್ಲ ಈ ತಿಂಗಳಲ್ಲಿ ನೀವು ಭಗವಂತನ ಮೇಲೆ ಹಾಕಿಬಿಡಿ. ಆ ಭಗವಂತನ ನಿಮ್ಮನ್ನು ಎತ್ತುತ್ತಾನೆ. ಇನ್ನು ಪೂಜೆ ಪುನಸ್ಕಾರ ಮಾಡಬೇಕು ಅಂತಂದರೆ, ಒಂದು ಮರ್ಯಾದೆ ಇದ್ದಾಗ 11ನೇ ತಾರೀಕಿಗೆ ದುರ್ಗಾಷ್ಟಮಿ ಇದೆ. ಪೂಜೆ ಪುನಸ್ಕಾರಗಳನ್ನು ಆ ಭಗವತಿಯನ್ನು ವಿಶೇಷವಾಗಿ ಆರಾಧನೆ ಮಾಡಿಕೊಳ್ಳಿ. 12ನೇ ತಾರೀಕಿಗೆ ವಿಜಯದಶಮಿ ಇದೆ. ಶನಿವಾರ ಬಂದರೂ ಕೂಡ ಪರವಾಗಿಲ್ಲ. ಹಾಗಾಗಿ ಆ ದಿವಸ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳಿ. ಇನ್ನೊಂದು 15ನೇ ತಾರೀಕಿಗೆ ಶಿವನಿಗೆ ಆರಾಧನೆಯನ್ನು ಮಾಡಿ. ಇದೆಲ್ಲ ಬಹಳ ಒಳ್ಳೆಯದಾದಂಥದ್ದು. ಇನ್ನು ನೋಡಿ, ನಕ್ಷತ್ರ ಪರಿಹಾರ ಏನು? ಬಹಳ ಮುಖ್ಯವಾಗಿ ಬಹಳ ಜನ ನಮ್ಮ ಯೂಟ್ಯೂಬ್ ಚಾನಲ್ ಏನಕ್ಕೆ ನೋಡ್ತಾರೆ ಅಂದರೆ, ಈ ತಿಂಗಳಲ್ಲಿ ಏನಪ್ಪ ನಕ್ಷತ್ರ ಪರಿಹಾರ ಮಾಡಬೇಕು ಅಂಥೇಳಿ ನೋಡ್ತಾರೆ. ಅದು ಬಹಳ ಮುಖ್ಯವಾಗಿ ನಾನು ಕೂಡ ಅದು ಸ್ವಲ್ಪ ತಲೆ ಕೆಡಿಸ್ಕೊಂಡು ಅದನ್ನೇ ಸ್ವಲ್ಪ ಏಕಾಗ್ರತೆಯನ್ನು ನೋಡಿ ಹೇಳುವಂಥ ಪ್ರಯತ್ನ ಮಾಡ್ತೇನೆ. ಕೃತಿಕಾ ನಕ್ಷತ್ರ 2, 3, 4ನೇ ಪಾದ. ನೀವೇನು ಮಾಡಬೇಕು ಅಂದರೆ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸುಬ್ರಹ್ಮಣ್ಯನ ಆರಾಧನೆ ಮಾಡಿ. ಅಥವಾ ನೋಡಿ, ಸ್ಕಂದ ಮಾತಾ ಅಂತಿದೆ ದೇವಿಯಲ್ಲಿ ವಿಶೇಷವಾಗಿ. ಆ ಶ್ರೀ ಸ್ಕಂದ ಮಾತ್ರೆಯ ನಮಃ ಅಂತ ಜಪ ಮಾಡಿದ್ರೂ ಆಗುತ್ತದೆ. ಅಥವಾ ಸ್ಕಂದ ಮಾತ್ರೆಯ ಧ್ಯಾನ, ಶ್ಲೋಕ, ಪ್ರಾರ್ಥನೆಯನ್ನು ಮಾಡಿ. ಪ್ರಥಮಂ ಶೈಲಪುತ್ರೀತಿ, ದ್ವಿತೀಯಂ ಬ್ರಹ್ಮಚಾರಿಣಿ, ತೃತೀಯಂ ಚಂದ್ರ ಘಂಟೇತಿ, ಚತುರ್ಥಂ ಬ್ರಹ್ಮಚಾರಿಣಿ, ಹೀಗೆಲ್ಲ ಬರುತ್ತೆ. ಒಂದೊಂದು ವಿಶೇಷವಾದಂತಹದ್ದು ಬರುತ್ತೆ ನವದುರ್ಗೆಗಳಲ್ಲಿ. ಹಾಗಾಗಿ ಪಂಚಮಂ ಸ್ಕಂದ ಮಾತೇತಿ ಅಂತ ಬರುತ್ತೆ. 5ನೇ ದಿವಸಕ್ಕೆ ಸ್ಕಂದ ಮಾತಾ ಹೇಳುವ ದೇವಿಯನ್ನು ಆರಾಧನೆ ಮಾಡ್ತಾರೆ. ಹಾಗಾಗಿ ಆ ಸ್ಕಂದ ಮಾತಾ ಹೇಳುವಂಥ ದೇವಿಯನ್ನು ವಿಶೇಷವಾಗಿ ನೀವು ಆರಾಧನೆ ಮಾಡಿ ಶುಭವಾಗುತ್ತದೆ. ಇನ್ನು ರೋಹಿಣಿ ನಕ್ಷತ್ರ, ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀವು ಈ ನವರಾತ್ರಿಯ ಶುಭವಾದಂಥ ದಿವಸದಲ್ಲಿ ಒಂದೇ ಮಾಡಿ. ಎಲ್ಲ ದೇವಿ ದೇವಸ್ಥಾನ ಇದೆಯೋ ನೀವು ಸಂಧ್ಯಾಕಾಲದಲ್ಲಿ ಹೋಗಿ ಕುಂಕುಮಾರ್ಚನೆ ಮಾಡ್ತಾ ಬನ್ನಿ. ಅದರಿಂದ ನಿಮ್ಗೆ ಬಹಳ ಒಳ್ಳೆಯದಾಗುತ್ತೆ. ರೋಹಿಣಿ ನಕ್ಷತ್ರದವರಿಗೆ ಮೃಗಶಿರಾ ನಕ್ಷತ್ರ 1, 2ನೇ ಪಾದ. ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಜಗನ್ಮಾತೆಯನ್ನು, ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಆ ದೇವಿಯನ್ನು ಮನಸ್ಸಿನಲ್ಲಿ ಧ್ಯಾನ ಮಾಡ್ತಾ ಇರಿ. ವಿಶೇಷವಾಗಿ ನಮಗೆ ಬುದ್ಧಿ ಜ್ಞಾನವನ್ನು ಕೊಡುವಂಥ ಒಂದು ಶಕ್ತಿ ಜಗನ್ಮಾತೆ ಮೃಗಶಿರಾ ನಕ್ಷತ್ರದವರು ವಿಶೇಷವಾಗಿ ಮಾಡಿ. ಎಲ್ಲ ಶುಭವಾಗುತ್ತೆ, ಮಂಗಲವಾಗುತ್ತೆ. ಚಿಂತೆ ಮಾಡಬೇಡಿ. ದೈವಾನುಗ್ರಹದಿಂದ ಮಂಗಲವಾಗಲಿ. ಹಾಗೆ ಈ ಅಕ್ಟೋಬರ್ ತಿಂಗಳು ನಿಮಗೆ ಸಮಾಧಾನವನ್ನು ನೀಡಲಿ ಅಂಥೇಳಿ ಭಕ್ತಿಯಿಂದ ದೇವರಲ್ಲಿ ಕೇಳಿಕೊಂಡು ಪ್ರಾರ್ಥನೆ ಮಾಡ್ತೇನೆ. ಲೋಕಾ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.